ಹಾಗೆ ನನ್ನ ಆತ್ಮೀಯ ಗೆಳೆಯ ಶ್ರೀಮಂತ ಇವತ್ತು ನಂತರ ಇಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡುವಂಥದ್ದು ಒಂದು ಅವಕಾಶ ಸಿಕ್ಕಿದೆ. ಅದನ್ನ ಇವತ್ತು ಅದನ್ನ ಎಲ್ಲ ಮಾಡಿದವರು ಅಂದ್ರೆ ವಿನಾಥ ಅವರಿಗೆ ಮತ್ತೆ ನನ್ನ ಆತ್ಮೀಯ ಗೆಳೆಯರಾದ ಶ್ರೀಕಾಂತ್ ಅವರಿಗೆ ಹಾಗೂ ಶ್ರೀನಾಥ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರ ಜಾಗದಲ್ಲಿ ನನಗೆ ನನ್ನ ಟೀಮ್ಗೆ ಕರೆಸ್ಕೊಂಡು ಅವರನ್ನ ಹಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಟೈಟಲ್ ಟೆರರ್ ಇರ್ಬೋದು, ಬಟ್ ತುಂಬಾ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಒಳ್ಳೆ ಕತೆ ಒಳ್ಳೆ ಒಂದು ಸಿನಿಮಾ. ಪ್ರತಿಯೊಬ್ಬರು ಕೇಳ್ಕೊಳ್ಳೋ ಹಾಗೆ ಆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಗ್ಲಾಮರ್ ಇದೆ, ಐಟಮ್ ಸಾಂಗ್ ಇದೆ, ಫೈಟ್ಸ್ ಇದೆ. ಸೊ ಒಂದು ಕಮರ್ಷಿಯಲ್ ಸಿನಿಮಾಗೆ ಏನೇನು ಬೇಕು ಅದೆಲ್ಲಾನು ಇದೆ. ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ನಾವು ಕೆಲವರು ಹುಟ್ಟಿದಾಗ ಬಡತನದಲ್ಲಿ ಹುಟ್ಟಿರ್ಬೋದು, ಅದು ಶ್ರೀಮಂತರ ಮನೆ ಹುಟ್ಟಿರ್ಬೋದು. ಸೊ ಬಡತನದಲ್ಲಿ ಹುಟ್ಟಿದ್ರೆ ನಾವು ಬಡವರಾಗಿ ಸಾಯ್ಬೇಕು ಅನ್ನೋದು ಯಾವುದು ಇಲ್ಲ. ಸೊ ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ಒಬ್ಬ ಕ್ಯಾರೆಕ್ಟರ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಹೀರೋ ಅವರ ತಂದೆ ಚಿತ್ರದಲ್ಲಿ ಬಂದು ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ. ಅವರ ಐಡಿಯಾಲಜಿನೇ ಬೇರೆ, ಮಗನ ಐಡಿಯಾಲಜಿನೇ ಬೇರೆ. ಅವನು ಹೇಗೆ ಆ ಒಂದು ಐಡಿಯಾಲಜಿನ ಇಟ್ಕೊಂಡು ಹೇಗೆ ಬೆಳಿತಾನೆ. ಮೊದಲನೇದು ಇನ್ನೊಂದು ಬಹಳ ಕ್ಲಿಯರ್ ಆಗಿ ಕಟ್ ಆಗಿ ಹೇಳ್ತೀನಿ, ಇಲ್ಲಿ ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ, ಯಾವ ಅಂಡರ್ವರ್ಲ್ಡ್ ಸಿನಿಮಾ ಮೊದಲೇ ಈಸ್ ಅ ಬಿಸ್ನೆಸ್ ಮ್ಯಾನ್. ಒಬ್ಬ ಗ್ಯಾಂಗ್ಸ್ಟರ್ ರೋಲ್ಸ್ ರಾಯ್ಸ್ ಅಲ್ಲಿ ಬರೋ ಚಾನ್ಸೇ ಇಲ್ಲ. ಇವತ್ತು ಬರ್ಬೋದೇನೋ, ಈ ಚಿತ್ರದಲ್ಲಿ ನಮ್ ಗ್ಯಾಂಗ್ಸ್ಟರ್ ರೋಲ್ಸ್ ರಾಯ್ಸ್ ಅಲ್ಲಿ ಬಿಸ್ನೆಸ್. ಸೊ ಸಿನಿಮಾದಲ್ಲಿ ಅವನು ಹೇಗೆ ಬೆಳಿತಾನೆ, ಒಂದು ಜನರಲ್ಲಿ ಇರುವಂತ ಒಂದು ಬಹುಶಃ ಮೂಢನಂಬಿಕೆ ಅಂತ ಹೇಳ್ಬೋದೇನೋ, ಅದನ್ನ ಹೇಗೆ ಅವನು ಬಳಸ್ಕೊಂಡು ಬೆಳೀತಾ ಹೋಗ್ತಾನೆ. ಅದಾದ್ಮೇಲೆ ಅವನನ್ನ ಕಾಲಿಡಿಯೋದಕ್ಕೆ ಎಷ್ಟು ಜನ ಟ್ರೈ ಮಾಡ್ತಾರೆ, ಹುಡ್ಕೋತಾರೆ. ಆಮೇಲೆ ಏನಾಗುತ್ತೆ, ಕೊನೆಗೆ ಅವನಲ್ಲಿ ಅದೆಲ್ಲ ಏನಕ್ಕೆ ಮಾಡ್ತಾನೆ ಅನ್ನೋದೇ ಒಂದು ದೊಡ್ಡ ಹಿಸ್ಟ್ರಿ ಅಂತ ಹೇಳ್ಬೋದು ಸಿನಿಮಾ. ಇದ್ರ ಜೊತೆಗೆ ಬಹಳ ದೊಡ್ಡ ದಂಡೆ ಇದೆ ಚಿತ್ರದಲ್ಲಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾನು ಕಿಟ್ಟಿ ನನ್ನ 3ನೇ ಸಿನಿಮಾ ಆದಿಯಿಂದ ನಾವಿಬ್ಬರು ಫ್ರೆಂಡ್ಸ್. ಸೊ ಇದು ನನ್ನ ಅವನ 2ನೇ ಚಿತ್ರ. ಇದರಲ್ಲಿ ಆಕ್ಚುಲ್ ಆಗಿ ಅವರು ನಾಯಕ ನಟರು. ನನ್ನ ಸಿನಿಮಾದಲ್ಲಿ ಕಳ ನಟರು ಅಂತ ಹೇಳಕ್ಕಾಗಲ್ಲ, ಅವ್ರದೇ ಆದಂತ ಒಂದು ಐಡಿಯಾಲಜಿ ಇಟ್ಕೊಂಡ್ರು ಅಂತ ಒಂದು ಕ್ಯಾರೆಕ್ಟರ್. ಬಹುಶಃ ನಿಮಗೆ ಅದು ನಾಯಕ ಅಂತ ಅನ್ನಿಸ್ಬೋದು, ಬಟ್ ನನಗೆ ಅದು ನಾಯಕ ಅಂತ ಕಾಣಲ್ಲ. ಬಟ್ ಅವನದೇ ಆದಂತ ಒಂದು ಐಡಿಯಾಲಜಿ ಇರುವಂತ ಒಂದು ಸಿನಿಮಾ. ಇದು ಬಿಟ್ಟು ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರಾದ ದೇವರಾಜ್ ಸರ್ ಇದ್ದಾರೆ, ಶಿವಕುಮಾರ್ ಸರ್ ಇದ್ದಾರೆ, ಶೋಭರಾಜ್ ಅವರಿದ್ದಾರೆ, ಶರತ್ ವೈದ್ಯಶ್ರೀ ಇದ್ದಾರೆ, ಗೋಡೆ ಪ್ರಭಾಕರ್ ಅಮ್ಮ ಇದ್ದಾರೆ, ನಮ್ಮ ಧರ್ಮ ಕೀರ್ತಿರಾಜ್ ಅವರಿದ್ದಾರೆ, ಕೀರ್ತಿರಾಜ್ ಅವರು ಕುಮಾರ್ ಬಂಗಾರಪ್ಪ ಅವರಿದ್ದಾರೆ. ಹೀಗೆ ದೊಡ್ಡ ದಂಡೆ ಇದೆ ಚಿತ್ರದಲ್ಲಿ. ಇದನ್ನೆಲ್ಲ ನಮಗೆ ಒಂದು ಸಿನಿಮಾ ರೂಪಕ್ಕೆ ಬರೋ ಹಾಗೆ ಮಾಡಿಕೊಟ್ಟಿದ್ದು ನಮ್ಮ ನಿರ್ಮಾಪಕರು, ನಮ್ಮ ಅಂಗರಾಜರು, ಮಂಜುನಾಥ್ ಸರ್. ಅವ್ರ ಮೊದಲನೇ ಸಿನಿಮಾ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಬಹಳಷ್ಟು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ರು. ಚಿತ್ರದ ನಿರ್ದೇಶಕರು ರಂಜನ್ ಆಕ್ಚುಲಿ ಬರ್ಬೇಕಾಗಿತ್ತು ನಮ್ಮ ಜೊತೆ, ಬಟ್ ಇವತ್ತು ಫೈನಲ್ ಅಟ್ಮಾಸ್ಫಿಯರ್ ತೆಗಿತಾ ಇರೋದ್ರಿಂದ ಸ್ವಲ್ಪ ಅವರು ಇದಕ್ಕೋಸ್ಕರ ಅವರು ಬರ್ಲಿಕ್ಕಾಗಿಲ್ಲ. ಚಿತ್ರದ ಸಂಗೀತ ಬಂದು ಹರ್ಷವರ್ಧನ್ ರಾಜ್ ಅವರು ಮಾಡಿದ್ರು. ಮೊದಲನೇ ಚಿತ್ರ. ಇವೆಲ್ಲ ಸಾಂಗ್ಸ್ ಕೇಳಿದೆಲ್ಲ ಬಹುಶಃ ನನಗೂ ಇಷ್ಟ ಆಗಿದೆ ಅಂತ ಅನ್ಬೋದು. ಸೊ ನನ್ನ ಒಂದು ಹುಟ್ಟೂರಲ್ಲಿ ಮೈಸೂರಲ್ಲಿ ಬಹಳ ವರ್ಷಗಳ ನಂತರ ಇಲ್ಲಿ ಬಂದು ಇದನ್ನೆಲ್ಲ ಮೀಟ್ ಮಾಡಿ ನೌತನ ಕೂಟವನ್ನು ಅರೇಂಜ್ ಮಾಡಿ ಇದನ್ನೆಲ್ಲ ಮಾತಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗಿದೆ. ಅದು ರಾಮನವಮಿ. ಇದಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ, ಶಾಂಬ ದೇವಸ್ಥಾನಕ್ಕೆ ಹೋಗಿ ಅದೆಲ್ಲ ಪೂಜೆ ಮಾಡಿಸ್ಬೋದು. ನಮ್ಮ ಊರಲ್ಲಿ ಮೈಸೂರಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡೋದು ತುಂಬಾ ಖುಷಿ ಆಗಿದೆ.
ಸೊ ನಾನು ನನ್ನ ಗೆಳೆಯ ಶ್ರೀಯುತ ಕಿಟ್ಟಿ ಮಾತನಾಡಲಿಕ್ಕೆ ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. ಸಿನಿಮಾದ ಹಾಡುಗಳನ್ನ ಈಗ ನೋಡಿದ್ವಿ, ಸಣ್ಣ ಟೀಸರು ಪ್ಲೇ ಮಾಡಿದ್ವಿ. ಮಂಜಣ್ಣ ತುಂಬಾ ಪ್ರೀತಿಯಿಂದ ಈ ಸಿನಿಮಾಗೆ ಯಾವುದೇ ತರದ ಹಿಂಜರಿಕೆ ಇಲ್ಲದೆ ನಿರ್ದೇಶಕರು ಏನೇನು ಕೇಳಿದ್ರು ಎಲ್ಲವನ್ನು ಕಲಾವಿದರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟಕ್ಕೆ ಇರಬೇಕು ಅಂತ. ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಆದಂತಹ ಪ್ರಾಮುಖ್ಯತೆ ಇದೆ. ಆದಿ ಕ್ಯಾರೆಕ್ಟರ್ ತುಂಬಾ ಒಂದು ಚಾಣಾಕ್ಷ ಪ್ಲೇ ಮಾಡುವಂತ ಒಂದು ಕ್ಯಾರೆಕ್ಟರ್. ಹೊರ ಅಬ್ಸ್ಟಕಲ್ಸ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು ಅವನೇನ್ ಸಾಧಿಸ್ಬೇಕು ಅನ್ಕೊಂಡಿದ್ದಾನೆ ಅದನ್ನ ತುಂಬಾ ಕರಾರುವಕ್ಕಾಗಿ ಅದನ್ನ ಸಾಧಿಸುವಂತ ಒಂದು ಪಾತ್ರ. ಮ್ಯೂಸಿಕ್ ವರ್ಷ, ನಮ್ಮ ಕ್ಯಾಮ್ರಾಮನ್ ನವೀನ್, ಡೈರೆಕ್ಟರ್ ರಂಜನ್ ಅಂತ ಮೊದಲನೇ ಸಿನಿಮಾ. ಆದ್ರೆ ಆತ ತೆಗೆದಿರೋ ಎಲ್ಲಾ ಪ್ರತಿಯೊಂದು ಶಾಟ್ಗಳು ಈಗ ನೀವು ನೋಡಿದ್ರೆ ಹಾಡುಗಳಲ್ಲಿ ಸಿನಿಮಾ 2 ಗಂಟೆ 20 ನಿಮಿಷ ನಾವೆಲ್ಲ ನೋಡಿ ತುಂಬಾ ಖುಷಿ ಪಟ್ಟಿದ್ದೀವಿ. ಮೈಸೂರಲ್ಲಿ ಹೋಗಿ ಮೊದಲನೇ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇರೋದು ನಾವು ಮೈಸೂರು ಸಿನಿಮಾದವ್ರಿಗೆಲ್ಲ ಇಡೀ ಕರ್ನಾಟಕದವರಿಗೆ ತುಂಬಾ ಮನಸ್ಸಿಗೆ ಹತ್ರ ಆಗುವಂತ ಒಂದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಇರಲಿ. ವಿಶಾಪ ದೇವಸ್ಥಾನಕ್ಕೆ ಹೋಗಿದ್ದೀವಿ, ಬಂದ್ವಿ, ನಿಮ್ಮೆಲ್ಲರ ಮುಂದೆ ಕೂತಿದ್ದೀವಿ. ನಿಮ್ಮೆಲ್ಲರ ಹರಕೆ ಹಾರೈಕೆ ಮತ್ತು ನಿಮ್ಮ ಪ್ರಚಾರದಲ್ಲಿ ಸಿನಿಮಾದನ್ನ ಪ್ರತಿಯೊಂದು ಮನೆಗೂ ತಲುಪಿಸುವಂತ ಕೆಲಸ ನೀವು ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಇದೇ ಏಪ್ರಿಲ್ 10ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತದೆ. ಬಿಡುಗಡೆ ನಂತರ ಬಂದು ಮತ್ತೊಂದು ಸಕ್ಸಸ್ ಮೀಟ್ ಇಲ್ಲೇ ಮಾಡೋಣ. ಥ್ಯಾಂಕ್ ಯು ಶ್ರೀಕಾಂತ್ ಅಂಡ್ ಶ್ರೀನಾಥ್. ಈ ಜಾಗದಲ್ಲಿ ನಮ್ಗೆ ಪ್ರೆಸೆಂಟ್ ಮಾಡಿ ನಿಮ್ಮೆಲ್ಲ ಮೀಟ್ ಮಾಡುವಂತ ಅವಕಾಶ ಮಾಡ್ಬೇಕು. ಜಾಗ ತುಂಬಾ ಚೆನ್ನಾಗಿದೆ ಅಂತ ನನಗನ್ಸಿದೆ. ಬಿಸಿಲು ಜಾಸ್ತಿ ಆಗ್ತದೆ, ಎಲ್ಲ ತಣ್ಣ ಒಂದು ಬಿಯರ್ ಕೊಡ್ಬೋದು, ಖುಷಿಯಾಗಿ ಹೋಗೋಣ. ಗಾಡ್ ಬ್ಲೆಸ್, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಮಗನ ಕೊಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಅದೇ ಕೇಳಿ ತುಂಬಾ ಖುಷಿ ಆಯ್ತು. ತುಂಬಾ ವರ್ಷದ ಗ್ಯಾಪ್, ಒಂದು ಏನ್ ಮಾಡಿ ಒಂದು 30 years ಆಯ್ತು. ಆದ್ಮೇಲೆ ಸೆಂಟ್ರಲ್ ಒಂದು ಸಿನಿಮಾ ಮಾಡಿದೆ, ಅದಾದ್ಮೇಲೆ ಇದೆ ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಐತೆ ಈ ಸಿನಿಮಾ. ಏನಾದ್ರು ಪ್ರಶ್ನೆ? 22 ವರ್ಷ ನನಗೆ ಮತ್ತೆ ಎಲ್ಲ ಒಂದು ಕಥೆಯಲ್ಲಿ ಇದೆ. ಯಾರೇ ಚಾಮುಂಡೇಶ್ವರಿ ಸನ್ನಿಧಿ ಬಂದು ಅವರು ಶುಭವಾಗಿ ಅಧಿಕವಾಗಿ ಆರ್ಥಿಕದಲ್ಲಿ ಮೇಲ್ಬೇಕಾಗಿರುತ್ತೆ ಪರಿಸ್ಥಿತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮೀಕ್ಷೆ ಬರ್ತಿದೆ. ಈಗ ನೀವು ನೋಡಿರೋ ಸಾಂಗ್ಸ್, ಅಷ್ಟು ಸಾಂಗ್ಸ್ ನ ಸಾಹಿತ್ಯ ಬರ್ತಿರೋದು ಡಾಕ್ಟರ್ ಬಿ ಪ್ರಸಾದ್ ಅವರು. ಅವರಿಗೆ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ